Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-to-table dining, every moment at Vanasya is crafted for peace, luxury and adventure. Nature's beauty, laughter and pure joy. Book your visit today. ಪಾಕ್ ಬಲೂಚ್ ಭೀಕರ ಕಾಳಗ 3,000 ಪಾಕ್ ಸೈನಿಕರ ಹತ್ಯೆ ಸ್ವಲ್ಪದರಲ್ಲೇ ಬಚಾವಾಗಿದ್ದ ಹೇಗೆ? ಸ್ನೇಹಿತರೆ, ಪಾಕಿಸ್ತಾನ ಮತ್ತು ಬಲೂಚಿಸ್ತಾನ ಸದ್ಯ ಜಗತ್ತಲ್ಲಿ ಅತ್ಯಂತ ಕ್ರೂರವಾಗಿ ಬಡಿದಾಡ್ತಿರೋ ಭೂಪ್ರದೇಶಗಳು. ಪಾಕ್ನಿಂದ ಬೇರೆಯಾಗಬೇಕು, ಇಂಡಿಪೆಂಡೆಂಟ್ ಕಂಟ್ರಿ ಆಗಬೇಕು ಅಂತ ಬಲೂಚಿಗಳು ನಿಮ್ಮನ್ನ ಯಾವ ಕಾರಣಕ್ಕೂ ಬೇರೆ ಹೋಗೋಕೆ ಬಿಡಲ್ಲ, ನಮ್ಮ ಒಳಗಡೆ ಕೂಡ ಹಾಕಿ ಹಿಡ್ಕೊಂಡಿರ್ತೀವಿ ನಿಮ್ಮನ್ನ ಅಂತ ಪಾಕಿಸ್ತಾನದವರು ಹೊಡೆದಾಡ್ತಿದ್ದಾರೆ. ತನು ಮನ ಧನ ಎಲ್ಲವನ್ನ ಇಬ್ರು ಒಬ್ಬರ ವಿರುದ್ಧ ಒಬ್ರು ಬಳಸ್ತಾ ಇದ್ದಾರೆ. ಆದ್ರೆ ಸ್ನೇಹಿತರೆ, ಇಷ್ಟೆಲ್ಲಾ ತ್ಯಾಗ ಮಾಡ್ತಿರೋ ಬಲೂಚಿಗಳು ಕೆಲವೇ ದಶಕಗಳ ಹಿಂದೆ, ಕೆಲವೇ ಕಾಲದ ಹಿಂದೆ ಸ್ವಾತಂತ್ರ್ಯದ ಹೊಸ್ತಿಲಿಗೆ ಬಂದಾಗಿತ್ತು. ಇನ್ನೇನು ಇಂಡಿಪೆಂಡೆಂಟ್ ಕಂಟ್ರಿ ಆಗೇ ಹೋಯ್ತು ಅನ್ನೋ ರೀತಿಲಾಗಿತ್ತು. ಆದರೆ ತುಂಬ ಜನಕ್ಕೆ ಈ ವಿಚಾರ ಗೊತ್ತಿರಲಿಕ್ಕಿಲ್ಲ. ಸ್ನೇಹಿತರೆ, 3,000 ಜನ ಭರ್ತಿ 3,000 ಪಾಕ್ ಸೈನಿಕರನ್ನ ಹತ್ಯೆ ಮಾಡಿದ್ರು ಬಲೂಚಿಗಳು. 3,000 ಪಾಕ್ ಸೈನಿಕರನ್ನ. ಆ ಕಡೆ ಬಲೂಚಿಗಳ ಕಡೆ ಕೂಡ 5,000 ಜನ ಸೈನಿಕರು, ಬಲೂಚಿ ಹೋರಾಟಗಾರರು ಪ್ರಾಣ ಕಳ್ಕೊಂಡಿದ್ರು. ಇದೇನು ಪ್ರತ್ಯೇಕ ಆಗ್ಬಿಟ್ವಿ ಅಂತ ಬಲೂಚಿಗಳು ಘೋಷಣೆ ಮಾಡೋದ್ರಲ್ಲಿದ್ರು. ರಷ್ಯಾ ಅಂದರೆ ಅಂದಿನ ಸೋವಿಯತ್ ರಷ್ಯಾ ಮತ್ತು ಭಾರತ ಎಲ್ಲರೂ ಅದಕ್ಕೆ ಸಪೋರ್ಟ್ ಕೊಡೋಕೆ ರೆಡಿಯಾಗಿದ್ರು. ಆದರೆ ಅಷ್ಟರಲ್ಲೇ ಒಂದು ದೊಡ್ಡ ಗೇಮ್ ನಡೆದು ಹೋಯಿತು. ಬಲೂಚಿಗಳ ಹೋರಾಟಕ್ಕೆ, ಬಲೂಚಿಗಳ ಕನಸಿಗೆ ಅಲ್ಲಿ ದೊಡ್ಡ ಆಘಾತವನ್ನು ಕೊಡಲಾಯಿತು. ಯಾರು ಏನು ಮಾಡಿದ್ರು? ಅಲ್ಲಿಗೆ ಮುಗಿತಾ? ಏನಾಯಿತು ಮುಂದೆ? ಇದೆಲ್ಲವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಅವತ್ತು ಸಣ್ಣ ಎಚ್ಚರ ತಪ್ಪಿದ್ರು ಕೂಡ ಪಾಕ್ ಇನ್ನೊಂದು ಪೀಸ್ ಆಗ್ತಾ ಇತ್ತು. ಆಲ್ರೆಡಿ ಬಾಂಗ್ಲಾ ತುಂಡಾಗಿ ಹೋಗಿತ್ತು, ಸಪರೇಟ್ ಆಗಿ ಅರ್ಧ ರಾಷ್ಟ್ರ ಪಾಕಿಸ್ತಾನ ಕಳ್ಕೊಂಡಿತ್ತು. ಇನ್ನೊಂದು ದೊಡ್ಡ ಭೂಭಾಗ ಉಳಿದಿರೋ ಪಾಕಿಸ್ತಾನದಲ್ಲೂ ಇನ್ನರ್ಧ ಕಿತ್ಕೊಂಡು ಹೋಗ್ತಾ ಇತ್ತು. ಬನ್ನಿ ಈ ರೋಚಕ ವರದಿಯಲ್ಲಿ ಆ ಇಡೀ ಸನ್ನಿವೇಶವನ್ನ ಕ್ವಿಕ್ ಆಗಿ ತಿಳ್ಕೊಂಡ್ಬಿಡೋಣ. ಒಡೆದು ಚೂರಾಗಿತ್ತು ಪಾಕ್, ನಮ್ಮ ಸರದಿಯಂತೂ ಬಲೂಚಿಗಳ ಬಗ್ಗೆ, ಅವರ ಹೋರಾಟದ ಬಗ್ಗೆ ನಿಮಗೆ ಹೊಸದಾಗಿ ಹೇಳಬೇಕಾಗಿಲ್ಲ. ಸಾಕಷ್ಟು ಸಂದರ್ಭಗಳಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಬ್ರಿಟಿಷರ ಕಾಲದಲ್ಲಿ ಪ್ರತ್ಯೇಕ ರಾಷ್ಟ್ರವಾಗಿದ್ದ ಬಲೂಚಿಸ್ತಾನವನ್ನ ನೀವು ಇಸ್ಲಾಂ ನಾವು ಇಸ್ಲಾಂ ಅಂತ ಹೇಳಿ ಮೋಸದ ದಾರಿಯಲ್ಲಿ ಬಲವಂತವಾಗಿ ಜಿನ್ನಾ ಪಾಕಿಸ್ತಾನಕ್ಕೆ ಸೇರಿಸ್ಕೊಂಡ್ರು. ಬಳಿಕ ಪಾಕಿಸ್ತಾನದ ವಿರುದ್ಧ ಅಲ್ಲಿ ಪ್ರತಿಭಟನೆಗಳಾದವು. ಆದರೆ ಪಾಕಿಸ್ತಾನ ಸೇನೆ ಅತಿ ಕ್ರೂರವಾಗಿ ಹತ್ತಿಕ್ಕಿತು. ಸುಮಾರು 8 ದಶಕದಿಂದ ಅದಾದ್ಮೇಲೆ ಅಲ್ಲಿ ಹೀಗೆ ನಡೀತಾ ಬಂದಿದೆ. ಬಲೂಚಿಗಳ ದಾಳಿ, ಬಲೂಚಿಗಳ ಹೋರಾಟ ಯಾವುದು ಪೂರ್ಣ ಪ್ರಮಾಣದಲ್ಲಿ ಸ್ವಾತಂತ್ರ್ಯವನ್ನು ಕೊಡಿಸಿಲ್ಲ ಅವರಿಗೆ ಇನ್ನೂ ಕೂಡ. ಆದರೆ 1974ರಲ್ಲಿ ಇಂಡಿಪೆಂಡೆಂಟ್ ಬಲೂಚಿಸ್ತಾನ ಹುಟ್ಟೇ ಬಿಡ್ತು ಅನ್ನೋ ವಾತಾವರಣ ಇತ್ತು. ಅದು ಯಶಸ್ವಿ ಆಗಿದ್ದರೆ ಶತಮಾನಗಳ ಕಾಲ ಪಾಕಿಸ್ತಾನ ನೆನಪಿಟ್ಟುಕೊಳ್ಳೋ ರೀತಿ ಬೆಳವಣಿಗೆ ಆಗ್ತಾ ಇತ್ತು. ಅತ್ಯಂತ ದುರ್ಬಲ ಆಗ್ತಾ ಇತ್ತು ಪಾಕಿಸ್ತಾನ. ಅಂದ ಹಾಗೆ ಇದನ್ನು ಪಾಕಿಸ್ತಾನದಲ್ಲಿ 4ನೇ ಬಲೂಚ್ ಪಾಕ್ ಯುದ್ಧ ಅಂತಲೇ ಅಧ್ಯಾಯ ಇದೆ, ಹಾಗೆ ಕರೀತಾರೆ. ಈ ಕದನದ ಸಂಪೂರ್ಣ ಇತಿಹಾಸ ಗೊತ್ತಾಗಬೇಕು ಅಂದರೆ ನಾವು 1-2 ವರ್ಷ ಹಿಂದಕ್ಕೆ ಹೋಗಬೇಕು, 1971ಗೆ. ಅವತ್ತು ಪಾಕಿಸ್ತಾನದಲ್ಲಿ ದೊಡ್ಡ ಆಂತರಿಕ ಯುದ್ಧ ನಡೆದು ಪಾಕಿಸ್ತಾನ ಅರ್ಧ ದೇಶದ ಭೂಪ್ರದೇಶವನ್ನು ಕಳ್ಕೊಂಡಿತ್ತು. ಭಾರತದ ಸಹಾಯದಲ್ಲಿ ಬಾಂಗ್ಲಾ ಹೊಸ ರಾಷ್ಟ್ರವಾಗಿ ಹುಟ್ಟಿತ್ತು. ಈಸ್ಟ್ ಪಾಕಿಸ್ತಾನ ಸತ್ತು ಹೋಗಿತ್ತು. ಇದರಿಂದ ಪಾಕಿಸ್ತಾನದ ಒಳಗೆ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಾಗಿದ್ವು. ಮಿಲಿಟರಿ ಸರ್ವಾಧಿಕಾರಿ ಯಾಹ್ಯಾ ಖಾನ್ ಬದಲಿಗೆ ಜುಲ್ಫಿಕರ್ ಅಲಿ ಭುಟ್ಟೋ ಪಾಕ್ನ ಚುಕ್ಕಾಣಿ ಹಿಡಿದ್ರು. ಇಲ್ಲಿ ಬಾಂಗ್ಲಾ ಬೇರೆಯಾಗೋಕೆ ಪಾಕ್ನ ದೌರ್ಜನ್ಯ ಎಷ್ಟು ಕಾರಣವಾಗಿತ್ತು, ಅದಕ್ಕಿಂತ ಹೆಚ್ಚು ಅವತ್ತಿನ ಚುನಾವಣೆ ಕಾರಣ ಆಗಿತ್ತು. ಬಾಂಗ್ಲಾದಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ರ ಗೆಲುವಾಗಿತ್ತು. ಆದರೆ ಬಂಗಾಲಿಗಳಿಗೆ ಉರ್ದು ಮಾತಾಡೋರು ಅಧಿಕಾರವನ್ನು ಬಿಟ್ಕೊಡೋಕೆ ರೆಡಿ ಇರಲಿಲ್ಲ, ಪಂಜಾಬಿಗಳು. ಇದರ ಪರಿಣಾಮ ಅಲ್ಲಿ ದಂಗೆಯಾಯಿತು, ಯುದ್ಧ ಆಯಿತು, ಬಾಂಗ್ಲಾ ಬೇರೆಯಾಯಿತು. ಇದು ಬಲೂಚಿಸ್ತಾನ ಒಳಗೂ ಹೊಸ ಕಿಡಿ ಹೊತ್ತಿಸ್ತು. ಬಾಂಗ್ಲಾನೇ ಬೇರೆ ಆದಮೇಲೆ ನಾವು ಇಂಡಿಪೆಂಡೆಂಟ್ ಕಂಟ್ರಿನೇ ಆಗಿದ್ವಿ, ನಾವ್ಯಾಕೆ ಇವರೊಂದಿಗಿರಬೇಕು, ನಮ್ಮದೇ ಬೇರೆ ದೇಶ ಅಂತ ಹೋರಾಟ ಶುರುವಾಯಿತು. ಆ 70ರ ಚುನಾವಣೆಯಲ್ಲಿ ಬಲೂಚಿಸ್ತಾನದಲ್ಲಿ ನ್ಯಾಷನಲ್ ಅವಾಮಿ ಪಾರ್ಟಿ ಭರ್ಜರಿ ಜಯವನ್ನು ಪಡೆದಿತ್ತು. ನೀವೀಗ ಮ್ಯಾಪ್ ನೋಡ್ತಾ ಇದ್ದೀರಿ. ಈ ಮರೂನ್ ಕಲರ್ನಲ್ಲಿ ಕಾಣ್ತಿರೋದೆಲ್ಲ ಬಲೂಚಿಸ್ತಾನ್ ಅವಾಮಿ ಪಾರ್ಟಿಯ ಸೀಟ್ಸ್. ಹೇಳಿ ಕೇಳಿ ಅದು ಪ್ರತ್ಯೇಕತೆಗಾಗಿ ಹೋರಾಟ ಮಾಡ್ತಿದ್ದ ಪಕ್ಷವೇ. ಸೊ ಬಾಂಗ್ಲಾ ಬೇರೆಯಾದ ನಂತರ ಇವರು ಹೊಸ ಬೇಡಿಕೆ ಇಟ್ಟರು. ಬಲೂಚಿಸ್ತಾನದಲ್ಲಿ ಅಬ್ದುಲ್ ವಲಿ ಖಾನ್ ಅನ್ನೋರು ನಮಗೂ ಸ್ವಾಯತ್ತತೆ ಕೊಡಿ, ರಕ್ಷಣೆ, ವಿದೇಶಾಂಗ ಇಲಾಖೆ ಬಿಟ್ಟು ಇನ್ನು ಮಿಕ್ಕಿದ್ದನ್ನು ನಾವೇ ನೋಡ್ಕೋತೀವಿ ಅಂತ ಹೇಳಿದ್ರು. ಆದರೆ ಇದಕ್ಕೆ ಅವತ್ತಿನ ಹೊಸ ಪ್ರೆಸಿಡೆಂಟ್ ಜುಲ್ಫಿಕರ್ ಅಲಿ ಭುಟ್ಟೋ ಒಪ್ಪಲಿಲ್ಲ.
ಪರಿಣಾಮ ಬಲೂಚಿಸ್ತಾನ್ನಲ್ಲಿ ಕಿಡಿ ಹೊತ್ಕೊಳ್ತು. ಅವತ್ತಿಗೆ ಅಟಾವುಲ್ಲಾ ಮೆಂಗಾಲ್ ಬಲೂಚಿಸ್ತಾನದ ಸಿಎಂ ಆಗಿದ್ರು. ಈತನು ಬಲೂಚಿಸ್ತಾನ್ ನ್ಯಾಷನಲ್ ಪಾರ್ಟಿ ಮೆಂಗಲ್ ಅದರ ಮುಖ್ಯಸ್ಥರಾಗಿದ್ರು. ಅವರಿಗೂ ತಾವು ಪಾಕಿಸ್ತಾನದವರು ಅಂತ ಹೇಳ್ಕೊಳ್ಳೋಕೆ ಇಷ್ಟ ಇಲ್ಲ. ನಾವು ಬಲೂಚಿಗಳ್ರಿ ಅಂತ ಅವರು. ಮೂಲತಃ ಹಂಗ್ ನೋಡಕ್ ಹೋದ್ರೆ ಕರಾಚಿಯವರಾಗಿದ್ದ ಅಟಾವುಲ್ಲಾ ಬಲೂಚಿಸ್ತಾನದ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ರು. ಆದ್ರೆ ಜುಲ್ಫಿಕರ್ ಅಲ್ಲಿ ಬಿಟ್ಟು ಇವ್ರನ್ನ ನೆಗ್ಲೆಕ್ಟ್ ಮಾಡಿದ್ರು. ಇದರ ಪರಿಣಾಮ ಪಾಕ್ ಮತ್ತು ಬಲೂಚ್ ಸರ್ಕಾರದ ನಡುವೆ ಗುದ್ದಾಟ ಶುರುವಾಯಿತು. ಬಲೂಚಿಗಳು ಒಂದು ಬೃಹತ್ ಶಸ್ತ್ರಸಜ್ಜಿತ ದಂಗೆಗೆ ರೆಡಿಯಾದ್ರು. ಈ ಹೊತ್ತಲ್ಲಿ ಪಾಕಿಸ್ತಾನದ ಸೇನೆ ಬಲೂಚಿಸ್ತಾನ ವಿರುದ್ಧ ಆಪರೇಷನ್ ಶುರು ಮಾಡಿತು. ಸೇನೆ ಚೂಬಿಟ್ಟ ಜುಲ್ಫಿಕರ್. ಪಾಕ್ ವಿರುದ್ಧ ಬಲೂಚಲ್ಲಿ ದೊಡ್ಡ ದಂಗೆಯ ತಯಾರಿ ನಡೀತಾ ಇರೋದು ಜುಲ್ಫಿಕರ್ ಸರ್ಕಾರಕ್ಕೆ ಗೊತ್ತಾದ್ಮೇಲೆ ಜುಲ್ಫಿಕರ್ ಕ್ರೂರವಾಗಿ ವರ್ತಿಸೋಕೆ ಶುರು ಮಾಡಿದ್ರು. ಇವತ್ತು ನಾವು ಬಲೂಚಿಗಳ ಸಣ್ಣ ಪುಟ್ಟ ದಾಳಿಗಳನ್ನು ನೋಡ್ತಾ ಇದ್ದೀವಿ. ಕೆಲವರಿಗೆ ಉಗ್ರ ದಾಳಿದಾರನೂ ಕಾಣಬಹುದು. ಆದರೆ ಅವತ್ತು ಪಾಕ್ ತೋರಿದ ವರ್ತನೆ ಮನುಕುಲದ ಇತಿಹಾಸದಲ್ಲಿ ಯಾರೂ ಮಾಡಿರ್ಲಿಕ್ಕಿಲ್ಲ. ಅತ್ಯಾಚಾರ, ಅಪಹರಣ, ದರೋಡೆ, ಹೀಗೆ ಅಮಾಯಕರು, ಬಂಡುಕೋರರು ಯಾರನ್ನು ಬಿಡದೆ ಗುಂಡು ಹಾರಿಸಿದ್ರು ಪಾಕಿಸ್ತಾನ ಸೇನೆಯವರು ಬಲೂಚಿಗಳ ಮೇಲೆ. ಈ ಕಾರ್ಯಾಚರಣೆಗೂ ಕೆಲ ಗಂಟೆಗಳ ಮುನ್ನ ಜುಲ್ಫಿಕರ್ ಅಲ್ಲಿ ಬಿಟ್ಟು ಬಲೂಚ್ ರಾಜ್ಯ ಸರ್ಕಾರವನ್ನ ವಜಾ ಮಾಡಿದ್ರು. ಬಂಡುಕೋರರಿಗೆ ಅಲ್ಲಿನ ರಾಜ್ಯ ಸರ್ಕಾರವೇ ಬೆಂಬಲ ಕೊಡ್ತಾ ಇದೆ, ನೇರವಾಗಿ ಪಾಕ್ ವಿರುದ್ಧ ದಂಗೆ ಇದು ಅಂತ ಬುಟ್ಟು ಹೇಳಿದ್ರು. ಹಾಗೆ ನೋಡಿದ್ರೆ ಅದು ನಿಜ ಕೂಡ ಆಗಿತ್ತು. ಸೊ ಹೀಗೆ ಬಲೂಚಿಗಳ ವಿರುದ್ಧ ಸೇನೆ ಬಿಟ್ಟ ಜುಲ್ಫಿಕರ್ ಕೆಲ ದಿನಗಳಲ್ಲೇ ಮುಗಿಯುತ್ತೆ ಅಂತ ಭಾವಿಸಿದ್ರು. ನಿಮಗೆ ಗೊತ್ತಿರಲಿ, ಅವತ್ತು ತನ್ನ ದೇಶದ ಜನರ ವಿರುದ್ಧವೇ ಪಾಕ್ ಹೆಲಿಕಾಪ್ಟರ್ ಮೂಲಕ ವಾಯುದಾಳಿ ಮಾಡಿತ್ತು. ಬಾಂಗ್ಲಾದಲ್ಲಿ ಹತ್ಯಾಕಾಂಡ ಮಾಡಿದ ಹಾಗೆ ಬಲೂಚಿಸ್ತಾನದಲ್ಲೂ ವಿಮಾನಗಳ ಮೂಲಕ ಸ್ಫೋಟಕ ಸುರಿತು. ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರ ಕ್ಯಾಂಪ್ಗಳನ್ನು ಗುರಿಯಾಗಿಸಿ ದಾಳಿ ಮಾಡಲಾಯಿತು. ಆದರೆ ಇದ್ಯಾವುದೂ ಬಲೂಚಿಗಳನ್ನು ಬಗ್ಗಿಸಲಿಲ್ಲ. ಆರಂಭದಲ್ಲಿ ಎಲ್ಲ ಮುಗಿದು ಹೋಯಿತು, ಇನ್ನೇನು ಬಲೂಚಿಗಳು ಸುಮ್ಮನೆ ಆಗ್ತಾರೆ ಅಂತ ಬುಟ್ಟೋ ಸರ್ಕಾರ ಯೋಚಿಸ್ತು. ಆದರೆ ಶುರುವಾಗಿರೋದೇ ಇಲ್ಲಿಂದ ಅಂತ ಬಲೂಚಿಗಳು ಮತ್ತೆ ಸ್ಫೋಟಗೊಂಡ್ರು, ಭುಗಿಲೆದ್ರು. ಅವತ್ತು ಪಾಕ್ ತನ್ನ 70,000 ಸೈನಿಕರನ್ನ ಬಂದು ಕೊಟ್ಟು ಬಲೂಚಿಸ್ತಾನಕ್ಕೆ ನುಗ್ಗಿಸಿತ್ತು. ಬಲೂಚ್ ನಾಯಕರ ಬಂಧನ, ಹೆಣ್ಣು ಮಕ್ಕಳ ಅತ್ಯಾಚಾರ, ಬಲೂಚ್ ಬುಡಕಟ್ಟುಗಳ ದಮನ ನಡೀತು. ಇದನ್ನೆಲ್ಲ ಕಣ್ಣಾರೆ ಕಂಡ ಬಲೂಚಿಗಳು ಆಫ್ಘಾನ್ ಮತ್ತು ಇರಾಕ್ ಕಡೆಗೆ ಮುಖ ಮಾಡಿದ್ರು. ಅಲ್ಲಿಂದ ಶಸ್ತ್ರಾಸ್ತ್ರ ತರಿಸ್ಕೊಂಡ್ರು. ಅವ್ರು ಯಾಕೆ ಕೊಟ್ರು ಅಂತ ಆಮೇಲೆ ಹೇಳ್ತೀವಿ. ಕನಿಷ್ಠ 50,000 ಬಲೂಚಿಗಳು ಅಂತಿಮವಾಗಿ ಯುದ್ಧಕ್ಕೆ ಸಜ್ಜಾದ್ರು. ಇದರ ಲೀಡರ್ಶಿಪ್ ಅನ್ನ ಮೀರ್ ಹಜಾರ್ ರಮ್ ಖಾನಿ ಅನ್ನೋರು ವಹಿಸ್ಕೊಂಡ್ರು. ಯೋಚನೆ ಮಾಡಿ, ಇವತ್ತು ಬರೀ 2,000 ಬಲೂಚ್ ಹೋರಾಟಗಾರರೇ ಪಾಕಿಸ್ತಾನವನ್ನ ಹಣ್ಣುಗಾಯಿ ನೀರ್ಗಾಯ ಮಾಡ್ತಿದ್ದಾರೆ. ಅಂಥದ್ರಲ್ಲಿ 50,000 ಜನ ಪಾಕಿಸ್ತಾನವನ್ನ ಹೇಗೆ ಕಾಡಿರಬಹುದು ಅವತ್ತು ಅಂತ. ಅದರಲ್ಲೂ ಈ ಬಲೂಚಿಗಳು ಗೆರಿಲ್ಲಾ ವಾರ್ಫೇರ್ ಮಾಡ್ತಾ ಇದ್ರು. ಬೆಟ್ಟ ಗುಡ್ಡ ಹತ್ತಿ ರೂಢಿಯಾಗಿದ್ರು. ಹೀಗಾಗಿ ಗುಡ್ಡದ ಮೇಲೆ ನಿಂತು ಪಾಕ್ ಸೇನೆಯನ್ನ ಪುಡಿಗಟ್ಟೋಕೆ ಶುರು ಮಾಡಿದ್ರು. ಸೇಮ್ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಹೇಗೆ ಅಮೆರಿಕವನ್ನ ಕಾಡಿದ್ರು, ಹಾಗೆ ಪಾಕಿಸ್ತಾನದ ಸೇನೆಯನ್ನ ಬಲೂಚಿಗಳು ಅಟ್ಟಾಡಿಸಿ ಹೊಡೆದ್ರು. ಪಾಕ್ ಸೇನಾ ಪೋಸ್ಟ್ಗಳಿಗೆ ನುಗ್ಗಿ ಅಲ್ಲಲ್ಲೇ ಸಮಾಧಿ ಕಟ್ಟಿದ್ರು. ವಾಹನಗಳ ಮೇಲೆ ದಾಳಿ ಮಾಡಿ ಅವರ ಆಯುಧಗಳನ್ನ ಸೀಸ್ ಮಾಡಿದ್ರು. ರೋಡ್ಗಳನ್ನ ನಾಶ ಮಾಡಿದ್ರು. ಮೂಲ ಸೌಕರ್ಯವನ್ನ ಧ್ವಂಸ ಮಾಡಿದ್ರು. ಪಾಕ್ ಸೇನೆಯ ಕಟ್ಟಡಗಳ ನಾಶ, ಹೀಗೆ ಸಿಕ್ಕ ಕಡೆ ಬೆಂಕಿ ಹಚ್ಚಿದ್ರು. 100 ಪಾಕ್ ಸೈನಿಕರನ್ನ ಯುದ್ಧ ಕೈದಿಗಳಾಗಿ ಬಂಧಿಸಿದ್ರು. ನುಷ್ಕಿ, ಖರಾನ್, ತರ್ಬತ್, ಹೀಗೆ ಬಲೂಚಿನ ಬೇಕಾದಷ್ಟು ಭೂ ಪ್ರದೇಶವನ್ನ ಕಂಟ್ರೋಲಿಗೆ ತಗೊಂಡ್ರು. ಇಲ್ಲಿ ಪಾಕ್ ಎಂತ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತು ಅಂದ್ರೆ, ಈ ಬುಡಕಟ್ಟು ಸೇನೆ ಯಾವ ಕಡೆಯಿಂದ ಬರ್ತಾ ಇದೆ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾನೆ ಇರಲಿಲ್ಲ. 1 ವರ್ಷ ಕಳೆಯುವಷ್ಟರಲ್ಲಿ ಪಾಕ್ 1,000ಕ್ಕೂ ಅಧಿಕ ಸೈನಿಕರನ್ನ ಕಳ್ಕೊಂಡು ಆಪರೇಷನ್ ಫೇಲ್ ಅನ್ನೋ ಸ್ಥಿತಿಗೆ ಬಂದಿತ್ತು. ಆದರೆ ಇರಾನ್ ಈ ಹೊತ್ತಲ್ಲಿ ಮಧ್ಯ ಬಂತು. ಅವತ್ತಿಗೆ ಇರಾನ್ನ ಶಾ ಪಹಲವಿ ಪಾಕಿಸ್ತಾನದ ಬುಟ್ಟೋದೊಂದಿಗೆ ಸಂಬಂಧವನ್ನ ಹೊಂದಿದ್ರು. ಇಬ್ರು ಆತ್ಮೀಯರಾಗಿದ್ರು. ಹೀಗಾಗಿ ಪಾಕಿಗಳ ಬೆಂಬಲಕ್ಕೆ ಇರಾನ್ ಬಂತು. ಏನೋ ಇರಾನ್ಗೂ ಬಲೂಚಿಗಳು ಬೆಳೆಯೋದು ಬೇಕಾಗಿರಲಿಲ್ಲ. ಬಲೂಚಿಗಳು ಇರಾನ್ನ ಒಂದಷ್ಟು ಭೂಭಾಗವನ್ನ ಕೂಡ ಅಖಂಡ ಬಲೂಚಿನ ಭಾಗ ಅಂತ ಪರಿಗಣಿಸ್ತಾರೆ. ಅದನ್ನು ಕೂಡ ಕಿತ್ಕೊಂಡು ಪಾಕಿಸ್ತಾನದ ಬಲೂಚಿಸ್ತಾನ ರಾಜ್ಯವನ್ನ ಸೇರಿಸಿ ಅಖಂಡ ಬಲೂಚಿಸ್ತಾನ ಇಂಡಿಪೆಂಡೆಂಟ್ ಕಂಟ್ರಿ ಮಾಡಬೇಕು ಅನ್ನೋದು ಅವರ ಆಸೆ. ಸೊ ಇಂಥ ಸಂದರ್ಭದಲ್ಲಿ ಇರಾನ್ ಗೇಮ್ ಮಾಡ್ತು. ಪಾಕಿಸ್ತಾನದ ಮೂಲಕ ಇವ್ರನ್ನ ಹತ್ಯಕ್ಕೆ ಬಿಡೋಣ ಬಲೂಚಿಗಳ ಹೋರಾಟವನ್ನ ಅಂತ. ಎರಡೂ ಸೇನೆಗಳು ಸೇರಿ 1974ರಲ್ಲಿ ಆಪರೇಷನ್ ಚಾಮ್ಲಂಗ್ ಹೆಸರಲ್ಲಿ ಬಲೂಚಿಗಳ ವಿರುದ್ಧ ವಾಯುದಾಳಿ ಮಾಡಿದ್ರು. ಇರಾನ್ನ ಪೈಲಟ್ಗಳು ಅಮೆರಿಕ ನಿರ್ಮಿತ ಬೆಲ್ H-1 ಕೋಬ್ರಾ ಹೆಲಿಕಾಪ್ಟರ್ ತಗೊಂಡು ಬಲೂಚಿನಾದ್ಯಂತ ವಾಯುದಾಳಿ ಮಾಡಿದ್ರು. ಸ್ಫೋಟಕಗಳನ್ನು ಸುರಿಸಿದ್ರು. ಫೈಟರ್ ಜೆಟ್ಗಳಲ್ಲಿ ದಾಳಿ ಮಾಡಿದ್ರು. ಒಟ್ಟಾರೆ ಬಲೂಚಿ ಹೋರಾಟಗಾರರು ಎಲ್ಲೆಲ್ಲಿದ್ದಾರೆ ಅನ್ನೋ ಸುದ್ದಿ ಬರ್ತಿತ್ತೋ ಎಲ್ಲ ಕಡೆ ಬಲೂಚಿ ಬಂಡುಕೋರರ ನಾಗರಿಕರ ನೋಡದೆ ಸ್ಫೋಟಕ ಸುರಿಸಿದ್ರು. ಪಾಕಿಸ್ತಾನದ ಈ ದಾಳಿಯಲ್ಲಿ ಬರೀ ನಾಗರಿಕರೇ 16,000 ಜನ ಪ್ರಾಣ ಕಳ್ಕೊಂಡ್ರು. ಇದು ಅಧಿಕೃತ ಲೆಕ್ಕ. ಇನ್ನೂ ಹೆಚ್ಚಾಗಿರೋ ಸಾಧ್ಯತೆ ಇದೆ. ಆದರೆ ಬಲೂಚಿಗಳು ಮಾತ್ರ ಇದು ಯಾವುದಕ್ಕೂ ಬಗ್ಲಿಲ್ಲ. ಪಾಕ್ ವಿರುದ್ಧ ದಾಳಿ ತೀವ್ರ ಆಗ್ತಾನೆ ಹೋಯಿತು. ಮುಂದೆ ಪಾಕ್ ಸೇನೆ 1.5 ಲಕ್ಷ ಸೇನೆಯನ್ನು ಹೊಸದಾಗಿ ಬಲೂಚಿಸ್ತಾನಕ್ಕೆ ನುಗ್ಗಿಸಿ ಇನ್ನಷ್ಟು ತೀವ್ರ ದಾಳಿ ಮಾಡ್ತು. ಆದರೆ ಬಲೂಚ್ ಹೋರಾಟವನ್ನು ಮಟ್ಟ ಹಾಕಕ್ಕೆ ಆಗಲೇ ಇಲ್ಲ ಆವಾಗಲೂ ಕೂಡ ಪಾಕಿಸ್ತಾನಕ್ಕೆ. ಯಾಕಂದರೆ ಈ ಟೈಮ್ನಲ್ಲಿ ಅನೇಕ ಜಾಗತಿಕ ಶಕ್ತಿಗಳು ಬಲೂಚಿಗಳಿಗೆ ಹೆಲ್ಪ್ ಮಾಡ್ತಾ ಇದ್ರು. ಇರಾಕ್ ಬಲೂಚಿಗಳಿಗೆ ತುಂಬ ಹೆಲ್ಪ್ ಮಾಡ್ತು.
ಅವತ್ತು ಇರಾಕ್ಗೂ ಇರಾನ್ಗೂ ಆಗ ಬರ್ತಾ ಇರಲಿಲ್ಲ. ಪಾಕಿಸ್ತಾನದೊಂದಿಗೆ ಇರಾಕ್ಗೆ ಸಂಬಂಧ ಚೆನ್ನಾಗಿರಲಿಲ್ಲ. ಬಲೂಚಿಸ್ತಾನದಲ್ಲಿ ಬೆಂಕಿ ಬಿದ್ದರೆ ಇಬ್ಬರನ್ನ ಒಟ್ಟಿಗೆ ಆಡಿಸ್ಬೋದು ಅಂತ ಇರಾಕ್ ಯೋಚನೆ ಮಾಡಿತ್ತು. ಹೀಗಾಗಿ ರಾಯಭಾರ ಕಚೇರಿ ಮೂಲಕವೇ ಅವರು ಆಯುಧವನ್ನು ಒದಗಿಸ್ತಾ ಇದ್ರು ಬಲೂಚಿಗಳಿಗೆ. ಒಂದ್ಸಲ ಈ ಆಪರೇಷನ್ ಟೈಮ್ನಲ್ಲಿ ಪಾಕ್ ಇರಾಕ್ನ ರಾಯಭಾರ ಕಚೇರಿ ಒಳಗೆ ದಾಳಿ ಮಾಡಿತ್ತು. 300 ಸೋವಿಯತ್ ಮೇಡ್ ಬಂದೂಕುಗಳು ಸಿಕ್ಕಿದ್ವು. ಹಾಗೆ 50,000ಕ್ಕೂ ಅಧಿಕ ರೌಂಡ್ಸ್ ಮದ್ದುಗುಂಡುಗಳು ಸಿಕ್ಕಿದ್ವು. ದೊಡ್ಡ ಪ್ರಮಾಣದ ಇತರ ಶಸ್ತ್ರಾಸ್ತ್ರಗಳು ರಾಯಭಾರ ಕಚೇರಿಯಲ್ಲಿ ಸ್ಟೋರ್ ಮಾಡಿಟ್ಟಿದ್ರು ಇರಾಕ್ನವರು. ಆ ಮಟ್ಟಿಗೆ ಫಂಡಿಂಗ್ ಮಾಡ್ತಾ ಇದ್ರು ಬಲೂಚಿಗಳಿಗೆ ಇರಾಕ್ನವರು. ಇತ್ತ ಅಫ್ಘಾನಿಸ್ತಾನ ಕೂಡ ಅವತ್ತು ಪಾಕಿಸ್ತಾನದ ವಿರುದ್ಧ ಇತ್ತು. ಮೊಹಮ್ಮದ್ ದಾವೂದ್ ಖಾನ್ ಪಶ್ತೂನಿಸ್ತಾನ ಆಗಬೇಕು, ಅಂದರೆ ಪಾಕ್ ಈ ರೀತಿ ಚೂರು ಚೂರು ಆಗಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ರು. ಬಲೂಚಿಸ್ತಾನನೂ ಆಗಲಿ ಇಂಡಿಪೆಂಡೆಂಟ್, ಪಕ್ಕದಲ್ಲಿರೋ ಖೈಬರ್ ಪಖ್ತೂನ್ಖ್ವಾ ಜಾಗ ಎಲ್ಲ ಅದು ಇಂಡಿಪೆಂಡೆಂಟ್ ಆಗಿ ಪಶ್ತೂನಿಸ್ತಾನ ಆಗಲಿ ಅಂತ ಅವರು ಆಸೆ ಪಡ್ತಾ ಇದ್ರು ಅಫ್ಘಾನಿಸ್ತಾನದವರು. ಹೀಗಾಗಿ ಸೋವಿಯತ್ ಯೂನಿಯನ್ನ ಆಯುಧ, ಬಲೂಚಿಗಳಿಗೆ ತರಬೇತಿ, ವೈದ್ಯಕೀಯ ಸೇವೆ ಎಲ್ಲವನ್ನ ಅಫ್ಘಾನಿಸ್ತಾನ ಕೂಡ ಕೊಡ್ತು. ಒಮಾನ್ ಕೂಡ ಬಲೂಚಿಗಳಿಗೆ ಸಪೋರ್ಟ್ ಮಾಡ್ತು. ಒಮಾನ್ನಲ್ಲಿದ್ದ ಬಲೂಚ್ ಸ್ಟೂಡೆಂಟ್ ಯೂನಿಯನ್ ಹಣ ಕಲೆಕ್ಟ್ ಮಾಡಿ ಸಪ್ಲೈ ಮಾಡ್ತಾ ಇತ್ತು ದುಡ್ಡನ್ನು. ಇದೆಲ್ಲಕ್ಕೂ ಮಿಗಿಲಾಗಿ ಇವರ ಹಿಂದೆ ಸೋವಿಯತ್ ಇತ್ತು. ಅಮೆರಿಕ ಪಾಕಿಸ್ತಾನದ ಬೆಂಬಲಕ್ಕಿದ್ದ ಕಾರಣ ಸೋವಿಯತ್ ಬಲೂಚಿಸ್ತಾನಕ್ಕೆ ಹೆಲ್ಪ್ ಮಾಡ್ತು. ಹೀಗಾಗಿ ಇದು ಪಾಕಿಸ್ತಾನದಿಂದ ಸಪರೇಟ್ ಆಗೋದು ಪಕ್ಕಾ ಅನ್ನೋ ನಿರ್ಧಾರಕ್ಕೆ ಸಾಕಷ್ಟು ಜನ ಬಂದಿದ್ರು. ಭಾರತ ಕೂಡ ಇವರಿಗೆ ಹಣ, ಆಯುಧ ಕೊಡ್ತಾ ಇತ್ತು ಅನ್ನೋ ರಿಪೋರ್ಟ್ಸ್ ಇವೆ. ಆದರೆ ಯಾವ ಪ್ರಮಾಣದಲ್ಲಿ ಭಾರತ ಹೆಲ್ಪ್ ಮಾಡಿತ್ತು ಅನ್ನೋದಕ್ಕೆ ಭಾರತ ಸರ್ಕಾರ ಕ್ಲಿಯರ್ ಕಟ್ ಆಗಿ ಅದನ್ನು ಹೇಳಲಿಲ್ಲ. ನಾವು ಮಾಡಿಲ್ಲ ಅಂತ ನಿರಾಕರಿಸಿದೆ ಭಾರತ ಸರ್ಕಾರ. ಸಪೋರ್ಟ್ ಇತ್ತಾ ಇಲ್ಲೋ, ಒಟ್ಟಿನಲ್ಲಿ ಯುದ್ಧ ಮಾತ್ರ ತೀವ್ರ ಆಗಿತ್ತು. 1975ರಲ್ಲಿ ಅದು ಮತ್ತೊಂದು ಹಂತಕ್ಕೆ ಹೋಯಿತು. ಸ್ಫೋಟಗಳು, ಸರಣಿ ದಾಳಿಗಳು ಜಾಸ್ತಿ ಆದವು. ಇವ್ರ ಜೊತೆಗೆ ಪಶ್ತೂನಿಗಳು ಕೂಡ ಸೇರ್ಕೊಂಡು ಬಿಟ್ರು. ಈ ಪಶ್ತೂನಿಗಳ ಬಗ್ಗೆ, ಪಶ್ತೂನಿಸ್ತಾನ ಬಗ್ಗೆ ನಿಮಗೆ ಸಪ್ರೇಟಾಗಿ ಇನ್ನೊಂದ್ಸಲ ಹೇಳಬೇಕು. ಇವ್ರು ಯಾವ ಥರ ಪಾಕಿಸ್ತಾನವನ್ನು ಕಾಡ್ತಿದ್ದಾರೆ, ಅಲ್ಲಿದು ಫ್ಯೂಚರ್ ಏನು ಅಂತ, ಹೆಂಗೆ ಕಾಣಿಸ್ತಾ ಇದೆ ಅಂತ ಇನ್ನೊಂದ್ಸಲ ಹೇಳ್ತೇವೆ ನಿಮಗೆ. ಸೊ ಇವರೆಲ್ಲ ಒಟ್ಟಾದ್ರು ಆಗ ಇದು ಪಾಕಿಸ್ತಾನವನ್ನು ಇನ್ನಷ್ಟು ಕಂಗೆಡಿಸ್ತು. ಈ ಮಧ್ಯೆ ಶೇರ್ ಮೊಹಮ್ಮದ್ ಮರ್ರಿ ತಮ್ಮ ಬುಡಕಟ್ಟು ಸೇನೆ ಕಟ್ಕೊಂಡು ಪಾಕ್ ವಿರುದ್ಧ ಇನ್ನಷ್ಟು ದಾಳಿಗೆ ಪ್ಲಾನ್ ಹಾಕಿದ್ರು. ಹೀಗೆ ಸರ್ವ ಮೂಲೆಗಳಿಂದಲೂ ಬಲೂಚ್ ಸ್ವಾತಂತ್ರ್ಯದ ಕೂಗು ಜೋರಾಯಿತು. ಆದರೆ 1976ರಲ್ಲಿ ಪಾಕ್ ದೊಡ್ಡ ಮಟ್ಟದ ದಾಳಿ ಮಾಡಿತು. ಭೂಸೇನೆ, ವಾಯುಸೇನೆ ಎಲ್ಲರೂ ಸೇರಿ ಕೋಆರ್ಡಿನೇಟೆಡ್ ಆಗಿ ಬಲೂಚಿಗಳ ಮೇಲೆ ಮುಗಿಬಿದ್ರು. ಅತ್ತ ಇರಾಕ್ ಮತ್ತು ಇರಾನ್ ನಡುವೆ 1975ರಲ್ಲಿ ಗಡಿ ಒಪ್ಪಂದ ಆಗಿ ಅವರ ಸಹಾಯ ಕೂಡ ನಿಂತು ಹೋಯಿತು. ಅಫ್ಘಾನ್ ಪ್ರೆಸಿಡೆಂಟ್ ದಾವೂದ್ ಖಾನ್ಗೆ ಅವರ ರಾಷ್ಟ್ರದಲ್ಲೇ ಸಮಸ್ಯೆ ಶುರುವಾಯಿತು. ಅವರ ವಿರುದ್ಧ ನಿರಂತರವಾಗಿ ಸೇನಾ ದಂಗೆ ಜಾಸ್ತಿ ಆಯಿತು. ಭುಟ್ಟೋ ಮತ್ತು ಪಾಕಿಸ್ತಾನ ಸೇರಿಕೊಂಡು ಆ ರೀತಿ ಕಿತಾಪತಿಗಳನ್ನು ಮಾಡಿದ್ರು ಅಫ್ಘಾನಿಸ್ತಾನದ ಒಳಗೆ. ಹೀಗಾಗಿ ಬಲೂಚಿಗಳ ಹೋರಾಟಕ್ಕೆ ಅಫ್ಘಾನಿಸ್ತಾನದವರ ಸಪೋರ್ಟ್ ಕೂಡ ಕಮ್ಮಿ ಆಯಿತು. ಸೋವಿಯತ್ ಸಹಾಯಕ್ಕೂ ದಾರಿ ಸಿಗಲಿಲ್ಲ ಆಗ. ಅತ್ತ ನಿರಂತರ ಹೋರಾಟದಿಂದ ಬಸವಳಿದಿದ್ದ ಬಲೂಚಿ ನಾಯಕರು, ಉದಾಹರಣೆಗೆ ಅಟಾವುಲ್ಲಾ ಮೆಂಗಲ್ ಮತ್ತು ಈ ಖೈರ್ ಬಕ್ಷ್ ಮರ್ರಿ, ಇವರೆಲ್ಲ ಬಲೂಚಿಸ್ತಾನ ಬಿಟ್ಟು ಹೊರಬರಬೇಕಾಯಿತು. ಈ ಎಲ್ಲ ಕಾರಣ ಬಲೂಚಿ ಪಡೆಗಳಿಗೆ ಹಿನ್ನಡೆಯಾಯಿತು. ಕೊನೆಗೆ 1977ರಲ್ಲಿ ಭುಟ್ಟೋ ಅಧಿಕಾರ ಕಳ್ಕೊಂಡು ನಂತರ ಜನರಲ್ ಜಿಯಾ ಉಲ್ ಹಕ್ ಆತ ಡಿಕ್ಟೇಟರ್ ಆದ. ಆತ ಈ ಭಾಗಕ್ಕೆ ಹೊಸ ಗವರ್ನರ್ ನೇಮಿಸಿ, ನಿಮಗೇನೂ ಮಾಡಲ್ಲ, ಚೆನ್ನಾಗಿರೋಣ ನಾವು ಅಂತ ಭರವಸೆ ಕೊಟ್ಟು ಅವ್ರನ್ನ ಮೆತ್ತಗೆ ಮಾಡ್ದ. ಧರ್ಮದ ಹೆಸರಲ್ಲಿ ಅವ್ರನ್ನ ಮತ್ತೆ ಮರಳು ಮಾಡಿ ಆಯುಧಗಳನ್ನು ಕೆಳಗಿಳಿಸುವ ರೀತಿ ಮಾಡ್ದ. 4-5 ವರ್ಷ ಬಡಿದಾಡಿ ಸುಸ್ತಾಗಿದ್ದ ಬಲೂಚಿಗಳು ಜಿಯಾನ ಮಾತನ್ನು ಒಪ್ಕೊಂಡ್ರು, ಚೆನ್ನಾಗಿ ನೋಡ್ಕೊಳ್ತಾರೆ ಅಂಥೇಳಿ. ಇದಾದ ಮೇಲೆ ಸೋವಿಯತ್ 1979ರಲ್ಲಿ ಅಫ್ಘಾನ್ ಮೇಲೆ ದಾಳಿ ಮಾಡ್ತು. ಎಲ್ಲರ ಗಮನ ಆ ಕಡೆಗೆ ಹೋಯಿತು. ಬಲೂಚಿಗಳ ಹೋರಾಟದ ಕಡೆ ಯಾರೂ ಫೋಕಸ್ ಮಾಡಲಿಲ್ಲ. ಆದರೆ 2000ದಿಂದ ಈಚೆಗೆ ಮತ್ತೆ ಬಲೂಚಿಗಳ ಹೋರಾಟ ಜಾಸ್ತಿ ಆಗಿದೆ. ಅದನ್ನು ನೀವು ಕೂಡ ನೋಡ್ತಾ ಇದ್ದೀರಾ. ಆದರೆ ಅವತ್ತೇನಾದರೂ ನಿರಂತರವಾಗಿ ಸಪೋರ್ಟ್ ಸಿಕ್ಕಿದ್ದಿದ್ರೆ, ಸ್ಟಾಪ್ ಆಗದೆ ಹೋಗಿದ್ರೆ 1976-77ರ ವೇಳೆಗೆ ಪಾಕ್ ಇನ್ನೊಂದು ತುಂಡಾಗ್ತಾ ಇತ್ತು. ಮುಂದಿನ ಕೆಲವೇ ದಶಕಗಳಲ್ಲಿ ಯಾರೂ ತಪ್ಪಿಸೋಕಾಗ್ತಾ ಇರಲಿಲ್ಲ. ಆದರೆ ಅವತ್ತು ಕಳ್ಕೊಂಡ ಅವಕಾಶವನ್ನು ಈಗ ಮತ್ತೆ ಗಳಿಸ್ಕೊಳ್ಳೋಕೆ ಏನಾದರೂ ಮಾಡಿ ಪಾಕ್ನ ದೌರ್ಜನ್ಯದಿಂದ ಮುಕ್ತಿ ಪಡೆಯೋಕೆ ಬಲೂಚಿಗಳು ಸ್ವಾತಂತ್ರ್ಯ ಹೋರಾಟವನ್ನು ಈಗ ಮತ್ತೆ ಜೋರಾಗಿ ನಡೆಸ್ತಿದ್ದಾರೆ. ಪ್ರತಿದಿನ, ಒಂದು ದಿನವೂ ಬಿಡದೆ ಪ್ರತಿದಿನವೂ ಬಲೂಚಿಗಳು ದಾಳಿ ಮಾಡ್ತಾನೇ ಇದ್ದಾರೆ. ಒಂದೊಂದೇ ಸರ್ಕಾರಿ ಕಟ್ಟಡ, ಪೊಲೀಸ್ ಸ್ಟೇಷನ್, ಹೈವೇಗಳನ್ನು ವಶಕ್ಕೆ ಪಡಿತಾ ಇದ್ದಾರೆ. ಬಲೂಚಿಗಳ ಸ್ವಾತಂತ್ರ್ಯದ ಆಸೆ ಬೇಗ ಈಡೇರಲಿ ಅಂತ ನಾವು ಕೂಡ ಆಶಿಸೋಣ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.